ಗಂಗಾ ನಗರದ ಪರಿಸರದಲ್ಲಿ ಸ್ವಚ್ಛ ಭಾರತ ಅಭಿಯಾನವನ್ನು ಕೈಗೆತ್ತಿಕೊಂಡಿದೆ. ಈಗಾಗಲೇ ನೀವೆಲ್ಲ ನೋಡಿರುವಂತೆ ಪ್ಲಾಸ್ಟಿಕ್ ಕಾಗದ ಚೂರುಗಳನ್ನು ಒಟ್ಟುಗೂಡಿಸಿ ರಸ್ತೆ ಬದಿಗಳನ್ನು ಶುಚಿಗೊಳಿಸಿರುವಂತೆಯೇ ಗೋಡೆಗಳಿಗೆ ಬಣ್ಣವನ್ನು ಬಳಿದು ನಗರವನ್ನು ಅಂದು ಕಾಣಿಸಿದ್ದಾರೆ. ಅವರ ಈ ಅಭಿಯಾನ ಸಾರ್ವಜನಿಕರ ಸಂಘ ಸಂಸ್ಥೆಗಳ ಶ್ಲಾಘನೆಗೆ ಪಾತ್ರವಾಗಿದೆ. ಈಗ ಬನ್ನಿ ಸ್ವಾಮೀಜಿಯವರಲ್ಲಿ ಇದರ ಬಗ್ಗೆ ಚರ್ಚಿಸೋಣ. ಸ್ವಾಮೀಜಿ, ಇನ್ನು ಈ ಕಾರ್ಯಕ್ರಮದಿಂದ ಏನು ಪ್ರಯೋಜನ? ನೀವೆಲ್ಲ ಸೇರಿ ಪರಿಸರವನ್ನು ಸ್ವಚ್ಛಗೊಳಿಸುತ್ತೀರಿ. ತಿಳುವಳಿಕೆ ಇಲ್ಲದ ನಮ್ಮ ಜನ ಕಸಗಳನ್ನು ಮನದಲ್ಲಿ ಎಸೆದು ಹೋಗುತ್ತಾರೆ. ನೀವೇನು ನಿಮ್ಮ ಮನೆಯನ್ನು ಸ್ವಚ್ಛ ಮಾಡುವುದಿಲ್ಲವೇ? ಅದೇ ರೀತಿ ಈ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನನ್ನ ದೇಶ, ನನ್ನ ಮನೆಯಂತೆ ಕಂಡಿದ್ದೇನೆ. ನನ್ನ ಮನೆಯಂತೆ ತಿಳಿದು ಇದನ್ನು ಸ್ವಚ್ಛಗೊಳಿಸುತ್ತೇನೆ. ನಮ್ಮ ಮನೆಯಲ್ಲಿ ಮಗು ಇರುವುದಿಲ್ಲವೇ? ಅದು ಮನೆಯನ್ನು ಗಲೀಜು ಮಾಡುವುದಿಲ್ಲವೇ? ಅದಕ್ಕೆ ತಿಳುವಳಿಕೆ ಹೇಳುವುದಿಲ್ಲ. ನಾವು ಸ್ವಚ್ಛತೆಯ ಮಹತ್ವ ಹೇಳುವುದಿಲ್ಲವೇ? ಅದಕ್ಕೆ ತಿಳುವಳಿಕೆ ಬರುವವರೆಗೆ ನಾವು ಅದನ್ನು ಹೇಳುತ್ತಿರುತ್ತೇವೆ. ಅದು ಮಾಡದಿದ್ದರೆ ನಾವೇ ಮಾಡುತ್ತೇವೆ. ಕಾಲಕ್ರಮೇಣ ಎಲ್ಲ ಸರಿ ಹೋಗುವುದು. ಕಾಲಕ್ಕೆ ತಕ್ಕಂತೆ ಸರಿದಾರಿಗೆ ಬರುವುದು. ನಮಗೆ ಬೇಕು ಬದಲಾವಣೆ. ಉಪಕ್ರಮ ಇಲ್ಲದಿದ್ದರೆ ನಾವು ಇದ್ದಲ್ಲೇ ಇರುತ್ತೇವೆ. ಗೆಳೆಯರೇ, ಹೋಗೋಣ. ನಮ್ಮ ಮುಂದಿನ ಹೆಜ್ಜೆ ಯಮುನಾ ನಗರದ ಕಡೆ.